ಪುತ್ರ ಹಾಗೂ ಸಂಸದ ಪ್ರಜ್ವಲ್ ಮೇಲೆ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಕೆಂಡಾಮಂಡಲರಾಗಿದ್ರು. ಹಾಸನದ ಬೇಲೂರಿನಲ್ಲಿ ನಡೀತಾ ಇರುವಂತಹ ಜೆಡಿಎಸ್ ಕಾರ್ಯಕರ್ತರ ಸಭೆಯಲ್ಲಿ ಕೊಬ್ಬರಿಗೆ ಬೆಂಬಲ ಬೆಲೆ ಕೊಡುವ ವಿಚಾರವಾಗಿ ರೇವಣ್ಣ ಮಾತನಾಡೋಕೆ ಮುಂದಾಗ್ತಾರೆ. ಈ ವೇಳೆ ಸಂಸದ ಪ್ರಜ್ವಲ್ ರೇವಣ್ಣ ವೇದಿಕೆ ಮೇಲೆ ಇದ್ದ ಮಾಜಿ ಶಾಸಕರ ಜೊತೆ ಮಾತನಾಡೋಕೆ ಮುಂದಾಗ್ತಾರೆ. ಇದನ್ನ ಕಂಡ ರೇವಣ್ಣ, ಯಾರೂ ಮಾತಾಡಬೇಡಿ, ಸುಮ್ಮನೆ ಕೂತ್ಕೊಳ್ಳಿ, ಸಂಸದರೇ ಸುಮ್ಮನೆ ಕೂರಬೇಕು ಅಷ್ಟೇ ಅಂತ ಎಚ್.ಡಿ. ರೇವಣ್ಣ ಗದರಿದ್ರು. ಮಾತಾಡಬೇಡಿ. 12,000 ಕೇಂದ್ರ ಸರ್ಕಾರ ತಾಳ್ಮೆಯಿಂದ ಹೇಳಿ. ಅವತ್ತು ಅದು ಪಡ್ಕಾಡಿ ಒಂದೂವರೆ ವರ್ಷದಿಂದ ಅದನ್ನು ತಗೊಳಕ್ ಮಾಡಿದ್ರೆ ಸುಮ್ಮನೆ ಇರಬೇಕು. 12,500 ಪ್ಲಸ್ 1.5 ಅಂತ ಮಾಡಿದ್ವಿ. ನಾನು ಕೇಳ್ತಾ ಇರೋದಿಷ್ಟೇ, ನಿಮ್ಮ ವ್ಯವಸ್ಥೆಗೆ ಚುನಾವಣೆ ಗೆಲ್ಲಕ್ಕೆ 15,000 ಅಂತ ಹೇಳಿದ್ರಲ್ಲ, ನೀವು 12,000 ಮಾಡಿದರೆ 8,000 ಇರೋದು 4,000 ಕೊಟ್ಟರೆ ಕೇಂದ್ರದವರು. ನೀವು 15,000 ಕೊಡಿ, 3,000 ಕೊಡಿ ಹೆಚ್ಚಿಗೆ. 12, 3, 15 ಆಗುತ್ತೆ. ಅದು ಮಾಡೋಕ್ಕಾಗದು ಹೋದ್ರೆ ನಾವು ಚುನಾವಣೆ ಗೆಲ್ಲಕ್ಕೋಸ್ಕರ ಬರೀ ಸುಳ್ಳು ಭರವಸೆ ಕೊಟ್ಟಿದ್ದೀವಿ. 15,000 ಅಂತ ಹೇಳಿ ಈ ರಾಜ್ಯದ ರೈತರು 8 ಜಿಲ್ಲೆಯ ರೈತರನ್ನ ಕ್ಷಮೆ ಕೇಳಿ ಅಂದೋದ್ರೆ ಇದು ಒಂದು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.